ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತು ನಾವು ಈಗಾಗಲೇ SGFIಲಿ ವಿದ್ಯಾರ್ಥಿಗಳನ್ನು ನೋಂದಾವಣೆ ಮಾಡಿಸ್ಕೊಂಡಿದ್ದೇವೆ, ಅಪ್ಲಿಕೇಶನನ್ನು ಹಾಕಿದ್ದೇವೆ. ಆ ಹಾಕಿದಂಥ ಅಪ್ಲಿಕೇಶನನ್ನು ಮುಂದಿನ ಹಂತಕ್ಕೆ ಅಂದರೆ ಕ್ಲಸ್ಟರ್ ಹಂತಕ್ಕೆ ಯಾವ ರೀತಿ ಪುಷ್ ಮಾಡಬೇಕು ಅನ್ನೋದನ್ನು ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ. ಆದಮೇಲೆ ನನಗೆ ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೆ ಈವೆಂಟನ್ನು ಆ್ಯಡ್ ಮಾಡೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ. ಸೊ ಅದನ್ನು ಕೂಡ ನಾನು ಮೊದಲು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ನೀವು ಇಲ್ಲಿ ಕಾಣ್ತೀರಿ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಸೊ ಇಲ್ಲಿ ವಿದ್ಯಾರ್ಥಿಯ ಸ್ಯಾಟ್ಸನ್ನು ಹಾಕ್ತೀರಿ, ಸ್ಯಾಟ್ಸ್ ನಂಬರನ್ನು ಹಾಕ್ತೀರಿ. ಸ್ಯಾಟ್ಸ್ ನಂಬರನ್ನು ಹಾಕಿ ನೀವು ಫೆಚ್ ಅಂತ ಕೊಡ್ತೀರಿ. ಸೊ ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಏನಂದರೆ, ನೋಡಿ, ನಾನು ಈಗ ಹಾಕಿರುವಂಥದ್ದು 14ರ ವಯೋಮಿತಿಯ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್. ಆ 14ರ ವಯೋಮಿತಿಯ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹಾಕಿದರೆ ನಿಮಗೆ ಆ ಒಂದು ವಿದ್ಯಾರ್ಥಿ 14ರ ವಯೋಮಿತಿಯಲ್ಲೂ ಕೂಡ ಆಡಲಿಕ್ಕೆ ಅವಕಾಶ ಸಿಗುತ್ತೆ, ಅವನಿಗೆ 17ರ ವಯೋಮಿತಿಯಲ್ಲೂ ಕೂಡ ಆಡಲಿಕ್ಕೆ ಅವಕಾಶ ಸಿಗುತ್ತೆ. ನಾನು 17ರ ವಯೋಮಿತಿಯನ್ನು ಆಯ್ಕೆ ಮಾಡಿಕೊಂಡ್ರೆ, ಡು ಯು ವಾಂಟ್ ಟು ಪ್ರೊಸೀಡ್ ದಿ ಏಜ್ ಗ್ರೂಪ್? If you proceed, all selected event will be deleted and must be re-entered. ನೀವು ಈವೆಂಟನ್ನು ಮೊದಲು ಒಂದು ವೇಳೆ 14ರ ವಯೋಮಿತಿಯಲ್ಲಿ ಹಾಕಿದ್ದರೆ ಅದೆಲ್ಲ ಡಿಲೀಟ್ ಆಗುತ್ತೆ, ನೀವು ಹೊಸದಾಗಿ ಈವೆಂಟನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂತ ಹೇಳುತ್ತೆ. ನಾನು ಓಕೆ ಅಂತ ಮಾಡ್ತೇನೆ. ಈಗ ಏಜ್ ಗ್ರೂಪ್ ಚೇಂಜ್ಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಸೊ 14ರ ವಯೋಮಿತಿಯ ವಿದ್ಯಾರ್ಥಿಗೆ ನಾನು 17ರ ವಯೋಮಿತಿಯಲ್ಲಿ ಆಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಬೋದು. ಇದು ಪಾಯಿಂಟ್ ನಂಬರ್ 1. ಇಲ್ಲಿ ನೀವು ಕಾಣ್ತೀರಿ ಪಾರ್ಟಿಸಿಪೇಷನ್ ಟೈಪಲ್ಲಿ ಇಂಡಿವಿಜುವಲ್ ಅಂತ ಇದೆ, ಗ್ರೂಪ್ ಅಂತ ಇದೆ. ಕೆಟಗರಿ ಟೈಪಲ್ಲಿ ಅಥ್ಲೆಟಿಕ್ಸ್ ಇದೆ, ಗೇಮ್ಸ್ ಇದೆ. ಪಾರ್ಟಿಸಿಪೇಷನ್ ಟೈಪಲ್ಲಿ ಇಂಡಿವಿಜುವಲ್ನಲ್ಲಿ ನಿಮಗೆ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ಗಳು ಕಾಣಲಿಕ್ಕೆ ಸಿಗುತ್ತೆ, ಇದು ನೆನಪಿಟ್ಕೊಳ್ಬೇಕು. ಗ್ರೂಪ್ನಲ್ಲಿ ನಿಮಗೆ ಗೇಮ್ಸ್ ಮಾತ್ರ ಕಾಣ್ತದೆ, ಗ್ರೂಪ್ನಲ್ಲಿ ಅಥ್ಲೆಟಿಕ್ಸ್ ಇರುವುದಿಲ್ಲ. ಇದು ಸ್ಪಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಮೊದಲಿಗೆ ನಾನು ಇಂಡಿವಿಜುವಲನ್ನು ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ನನಗೆ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ 2 ಆಪ್ಷನ್ ಇದೆ. ಮೊದಲು ಅಥ್ಲೆಟಿಕ್ಸನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ, ಉಳಿದದ್ದು ಡಿಫಾಲ್ಟಾಗಿ ಬಂದಿರುತ್ತೆ. ಅಥ್ಲೆಟಿಕ್ಸ್ ಇಲ್ಲಿ ಈವೆಂಟ್ಸ್ ಯಾವುದು ಅಂತ ಕೇಳುತ್ತೆ, ಅಥ್ಲೆಟಿಕ್ಸ್ ಅವ್ರ ಗೇಮ್ಸ್ ಯಾವುದು ಅಂತ ಕೇಳುತ್ತೆ. ಸೆಲೆಕ್ಟ್ ಕೆಟಗರಿ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಆ ಒಂದು ವಿದ್ಯಾರ್ಥಿಯ ಅಥ್ಲೆಟಿಕ್ ಈವೆಂಟ್ ಯಾವುದನ್ನು ನೀವು ಆ್ಯಡ್ ಮಾಡಬೇಕು ಅಂತ ಇದ್ದೀರಿ, ಇಲ್ಲಿ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಆ್ಯಡ್ ಈವೆಂಟ್ ಕೊಡಬೇಕು. ಇದು ನಮ್ಗೆ ಗೊತ್ತಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಜೂನಿಯರ್ ವಿಭಾಗದಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇಂಡಿವಿಜುವಲ್ನಲ್ಲಿ ಗೇಮ್ಸು, ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಬಗ್ಗೆ ನೋಡಿದ್ವಿ, ಅಥ್ಲೆಟಿಕ್ ಈವೆಂಟ್ಸ್ ಯಾವ್ಯಾವುದಿದೆ ಅದನ್ನು ನಾವು ಇದೇ ಹಂತದ ರೀತಿಯಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಇಂಡಿವಿಜುವಲ್ ಗೇಮ್ಸನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಇಂಡಿವಿಜುವಲ್ ಗೇಮ್ಸ್ಗಳು ಏನೇನಿದೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಇಲ್ಲಿ ನೋಡಿ, ವೈಯಕ್ತಿಕ ಗೇಮ್ಗಳು, ಇಲ್ಲಿ ಫೆನ್ಸಿಂಗ್, ಕರಾಟೆ, ರೈಫಲ್ ಶೂಟಿಂಗ್, ಸೈಕ್ಲಿಂಗ್, ನೋಡಿ ಇದಿಷ್ಟು ವೈಯಕ್ತಿಕ ಗೇಮ್ಗಳ ಲಿಸ್ಟಲ್ಲಿ ಬರುತ್ತೆ. ಸೊ ಕೆಲವರಿಗೆ ಕನ್ಫ್ಯೂಷನ್ ಇದೆ, ಇದು ವೈಯಕ್ತಿಕ ಗೇಮ್ಗಳೇನಿದೆ ಅದು ಇಂಡಿವಿಜುವಲ್ ಆಗಿರೋದ್ರಿಂದ ಅಥ್ಲೆಟಿಕ್ಸಲ್ಲಿ ಬರುತ್ತಾ, ಅದು ಗೇಮ್ಸಲ್ಲಿ 2 ಲಿಮಿಟೇಷನ್ ಇದೆ, ಅದರಲ್ಲಿ ಅನ್ವಯ ಆಗೋದಿಲ್ವಾ ಅಂತ ಹೇಳಿ. ಇಲ್ಲ, ಗೇಮ್ಸ್ಗಳು ವೈಯಕ್ತಿಕವಾಗಿರಲಿ, ಗ್ರೂಪ್ ಆಗಿರಲಿ, ಟೀಮ್ ಗೇಮ್ಸ್ ಆಗಿರಲಿ, ಇಂಡಿವಿಜುವಲ್ ಗೇಮ್ಸ್ ಆಗಿರಲಿ, ಚೆಸ್ ಆಗಿರಲಿ, ವಾಲಿಬಾಲ್ ಆಗಿರಲಿ, ಇದೆಲ್ಲವನ್ನು ಸೇರಿಸಿ, ಇಂಡೋರ್ ಔಟ್ಡೋರ್ ಎಲ್ಲವನ್ನು ಸೇರಿಸಿ ಕೇವಲ 2ರಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರುವಂಥದ್ದು. ಸೊ ಇಲ್ಲಿ ನಾನು ಸ್ವಿಮ್ಮಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಸ್ವಿಮ್ಮಿಂಗಲ್ಲಿ ಫ್ರೀ ಸ್ಟೈಲ್ 50 ಮೀಟರ್ ಫ್ರೀ ಸ್ಟೈಲ್, 100 ಮೀಟರ್ ಫ್ರೀ ಸ್ಟೈಲ್, ಹೀಗೆ ಬೇರೆ ಬೇರೆ ಆಯ್ಕೆ ಬರುತ್ತೆ. ಸೊ ನಾನು ಇಲ್ಲಿ 50 ಮೀಟರ್ಸ್ ಫ್ರೀ ಸ್ಟೈಲನ್ನು ಆಯ್ಕೆ ಮಾಡ್ಕೊಳ್ತೇನೆ. ಅದಾದ ಮೇಲೆ ಇಲ್ಲಿ ಆ್ಯಡ್ ಇವೆಂಟ್ ಅಂತ ಕೊಡ್ತೇನೆ. ಸೊ ಈಗ ನನಗೆ ಆ ಒಂದು ವಿದ್ಯಾರ್ಥಿನಿಯ 2 ಇವೆಂಟ್ ಆ್ಯಡ್ ಆಗಿದೆ. ಓಕೆ, ಸೊ ಈ ಮಾದರಿಯಲ್ಲಿ ನಾವು ವಿದ್ಯಾರ್ಥಿಗಳ ಈವೆಂಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಈಗ ನಾವಿಲ್ಲಿ ಗಮನಿಸಬೇಕಾದದ್ದು ಇನ್ನೊಂದು ಅಂಶ ಏನಂದರೆ, ಮೂರನೇದಾಗಿ ಗ್ರೂಪ್ನಲ್ಲಿ ಅಥ್ಲೆಟಿಕ್ಸ್ ಇರೋದಿಲ್ಲ, ನಾನು ಹೇಳಿದೆ. ಹಾಗಾದರೆ ರಿಲೇ ಯಾವುದರಲ್ಲಿ ಬರುತ್ತೆ ಅಂತ ಕೇಳ್ಬೋದು. ರಿಲೇ ಇಂಡಿವಿಜುವಲ್ಲೇ ಬರುತ್ತೆ, ಇಂಡಿವಿಜುವಲ್ ಅಥ್ಲೆಟಿಕ್ಸ್ನಲ್ಲಿ ರಿಲೇ ಬರುತ್ತೆ. ರಿಲೇ ಅಂಡರ್ 17 ಅವರಿಗೆ 4x100, 4x400 ಇದೆ. ಅಂಡರ್ 14 ಅವರಿಗೆ 400 ಮಾತ್ರ ಇದೆ, 4x100 ಮಾತ್ರ ಇರುವಂಥದ್ದು. ಸೊ ಇಲ್ಲಿ ನೀವು ಅದನ್ನು ಆಯ್ಕೆಯಲ್ಲಿ ಮಾಡ್ಕೊಳ್ತೀರಿ ಅಂದರೆ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ, ಅಥ್ಲೆಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಈವೆಂಟನ್ನು ಆ್ಯಡ್ ಮಾಡ್ತೀರಿ. ಹಾಗಾದರೆ ಗ್ರೂಪ್ನಲ್ಲಿ ಏನಿದೆ ಅಂತ ಕೇಳಿದರೆ, ಗ್ರೂಪ್ನಲ್ಲಿ ನಮಗೆ ಗೇಮ್ಸ್ ಮಾತ್ರ ಇದೆ. ಆದರೆ ಆ ಗೇಮ್ಸ್ಗಳಲ್ಲಿ ನಿಮಗಿಲ್ಲಿ ಕಾಣ್ತೀರಿ ಯಾವ್ಯಾವುದು ಇದೆ ಅಂತೇಳಿ. ನೋಡಿ, ಇದು ಗ್ರೂಪ್ ಗೇಮ್ಸ್: ಸ್ವಿಮ್ಮಿಂಗ್, ಸೈಕ್ಲಿಂಗ್, ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ನೆಟ್ ಬಾಲ್, ಬಾಲ್ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಹಾಕಿ, ಫುಟ್ಬಾಲ್. ಓಕೆ, ಈ ರೀತಿ ದೊಡ್ಡ ಲಿಸ್ಟ್ ಇದೆ. ಬ್ಯಾಂಡ್ ಕಾಂಪಿಟೇಷನ್ ಕೂಡ ಇದೆ.
ಸೊ ಇಲ್ಲಿ ನಮಗೆ ಯಾವ ಈವೆಂಟ್ ಬೇಕೋ ಆ ಒಂದು ಈವೆಂಟನ್ನು ನಾವಿಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ಬೇರೆ ಇದೀಗ ನಾವು ನೋಡೋಣ ಯಾವ ರೀತಿ ಅಪ್ಲಿಕೇಶನನ್ನು ಮುಂದಿನ ಹಂತಕ್ಕೆ ಮೂವ್ ಮಾಡಬೇಕು ಅಥವಾ ಪುಷ್ ಮಾಡಬೇಕು ಅನ್ನೋದರ ಬಗ್ಗೆ. ನಾವು ಪುಷ್ ಮಾಡೋ ಮೊದಲು ನಾವು ರಿವ್ಯೂಗೆ ಹೋಗಿ ನಾವು ಯಾವ ವಿದ್ಯಾರ್ಥಿಗಳ ಅಪ್ಲಿಕೇಶನನ್ನು ಹಾಕಿದ್ದೇವೆ ಆ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಯಾವ ಹಂತದಲ್ಲಿದೆ, ಯಾವ ಸ್ಟೇಟಸ್ನಲ್ಲಿದೆ ಅಂತ ಪರೀಕ್ಷೆ ಮಾಡಿ ನೋಡ್ಬೋದು. ಸೊ ಇಲ್ಲಿ ಸಬ್ಮಿಟೆಡ್ ಲಿಸ್ಟಿಗೆ ಹೋದರೆ ನಾವು ಯಾವ ವಿದ್ಯಾರ್ಥಿ ಲೀಸ್ಟನ್ನು ಸಬ್ಮಿಟ್ ಮಾಡಿದ್ದೇವೆ ಅದು ಬರುತ್ತೆ. ಪೆಂಡಿಂಗ್ ಲಿಸ್ಟಿಗೆ ಹೋದರೆ ನಾವು ಯಾವ ವಿದ್ಯಾರ್ಥಿಗಳನ್ನು ಅಪ್ಲಿಕೇಶನನ್ನು ಹಾಕಿ ಆ ಅಪ್ಲಿಕೇಶನ್ ಮುಂದಿನ ಹಂತಕ್ಕೆ ಪುಷ್ ಮಾಡಲಿಲ್ಲ ಆ ವಿದ್ಯಾರ್ಥಿಗಳ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳ ಇವೆಂಟ್ಗಳನ್ನು ನಾವು ಆಲ್ರೆಡಿ ಆ್ಯಡ್ ಮಾಡಿದ್ದೇವೆ, ಬಟ್ ಮುಂದಿನ ಹಂತಕ್ಕೆ ಅವರನ್ನು ಪುಷ್ ಮಾಡಿಲ್ಲ, ಅವರ ಅಪ್ಲಿಕೇಶನ್ ನಂಬರ್, ಸ್ಯಾಟ್ಸ್ ನಂಬರ್, ಅವರ ಹೆಸರು ಎಲ್ಲ ಮಾಹಿತಿಗಳು ನಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿಂದ ನಾವು ಯಾವಾಗ ಪುಷ್ ಮಾಡ್ತೇವೆ ಆ ವಿದ್ಯಾರ್ಥಿಗಳು ಸಬ್ಮಿಟೆಡ್ ಲಿಸ್ಟಿಗೆ ಹೋಗ್ತಾರೆ. ಈ ಲಿಸ್ಟಿಂದ ಅವರು ಒಂದು ವೇಳೆ ಎಲ್ಲ ಈವೆಂಟ್ ಪುಷ್ ಆದರೆ ಈ ಲಿಸ್ಟಿಂದ ಅವರನ್ನು ತೆಗೆಯಲಾಗುತ್ತೆ. ಸೊ ಇದೀಗ ನಾನು ಇಲ್ಲಿ ನೋಡಿದ್ದೇನೆ ನನ್ನ 5 ಅಪ್ಲಿಕೇಶನ್ಸ್ ಪೆಂಡಿಂಗ್ ಹಂತದಲ್ಲಿದೆ. ಸೊ ಇದೀಗ ನಾನು ಬ್ಯಾಕ್ ಹೋಗ್ತೇನೆ ಮತ್ತು ಮುಂದಿನ ಹಂತಕ್ಕೆ ಪುಷ್ ಮಾಡಲಿಕ್ಕೆ ಹೋಗ್ತೇನೆ. ಈಗ ಮೂವ್ ಟು ಕ್ಲಸ್ಟರ್ ಅಂತ ಇದೆ, ಮೊದಲು ಪುಷ್ ಟು ಕ್ಲಸ್ಟರ್ ಅಂತ ಬರ್ತಾಯಿತ್ತು, ಈಗ ಅದರ ನೇಮನ್ನು ಚೇಂಜ್ ಮಾಡಿದ್ದಾರೆ, ಮೂವ್ ಟು ಕ್ಲಸ್ಟರ್. ಈಗ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ಇಲ್ಲಿಯೂ ಕೂಡ ನಾವು ಲಿಸ್ಟ್ ಆಫ್ ಅಪ್ಲಿಕೇಶನ್ಸನ್ನು ಓಪನ್ ಮಾಡ್ಬೋದು. ಹಿಂದಿನ ಪೇಜಲ್ಲಿ ನಾನು ಏನು ತೋರಿಸಿದ್ದೆ ಅದೇ ಪೇಜ್, ಅದೇ ಅಪ್ಲಿಕೇಶನ್ ಇಲ್ಲೂ ಕೂಡ ಓಪನ್ ಆಗುತ್ತೆ. ಮೂವ್ ಟು ಕ್ಲಸ್ಟರ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಮೂವ್ ಟು ಕ್ಲಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಆಯ್ಕೆ ಮಾಡಲಿಕ್ಕೆ ಇರುತ್ತೆ ಏನಂದರೆ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಹೆಸರು, ಜೆಂಡರ್, ಏಜ್ ಕೆಟಗರಿ ಇದನ್ನೆಲ್ಲ ಆಯ್ಕೆ ಮಾಡಲಿಕ್ಕಿರುತ್ತೆ. ಸೊ ನಾನು ಯಾವ ಹುಡುಗಿ ಅಥವಾ ಯಾವ ಹುಡುಗನ ಇವೆಂಟನ್ನು ಪುಷ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ ಒಂದು ವೇಳೆ ಟೀಮ್ ಆಗಿದ್ದರೆ ಆ ಸಂಪೂರ್ಣ ಟೀಮಿನ ರಿಜಿಸ್ಟ್ರೇಷನ್ ಆದ ಮೇಲೆ ನಾವು ಪುಷ್ ಮಾಡಬೇಕು. ಉದಾಹರಣೆಗೆ ವಾಲಿಬಾಲ್ ಟೀಮ್ ಆದರೆ ಕನಿಷ್ಠ 6 ಮಂದಿ ವಿದ್ಯಾರ್ಥಿಗಳನ್ನು ನಾವು ರಿಜಿಸ್ಟ್ರೇಷನ್ ಮಾಡಿ, ಅಂದರೆ ಅವರ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ನಂತರ ನಾವು ಮುಂದಿನ ಹಂತಕ್ಕೆ ಪುಷ್ ಮಾಡಬೇಕು. ನಾವು ಒಂದೊಂದೇ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಪುಷ್ ಮಾಡೋದಲ್ಲ, ಬದಲಾಗಿ ಇಡೀ ಟೀಮನ್ನೇ ನಾವು ಮುಂದಿನ ಹಂತಕ್ಕೆ ಪುಷ್ ಮಾಡಬೇಕಾಗತ್ತೆ. ಯಾಕಂದರೆ ಇದನ್ನು ನಾವು ಈವೆಂಟ್ ವೈಸ್ ಪುಷ್ ಮಾಡ್ತಾ ಇದ್ದೇವೆ. ಸೊ ಗರ್ಲ್ ಅಂತ ನಾನು ಆಯ್ಕೆ ಮಾಡಿದ್ದೇನೆ, ಅಂಡರ್ 14. ಈಗ ನಾನು ಪುಷ್ ಮಾಡ್ತಾ ಇರುವಂಥದ್ದು ಇಂಡಿವಿಜುವಲ್ ಈವೆಂಟ್, ಅದು ಗೇಮ್ಸ್ ಇವೆಂಟ್. ಸೊ ಈಗ ಫೆಚ್ ಮಾಡಿದರೆ ಗೇಮ್ಸ್ ಇವೆಂಟಲ್ಲಿ ಇದೀಗ ಇಂಡಿವಿಜುವಲ್ ಗೇಮ್ಸ್ ಇವೆಂಟ್ ಮತ್ತು ಎಲ್ಲ ಇವೆಂಟ್ ಬರುತ್ತೆ. ಸೊ ನಾನು ಆಯ್ಕೆ ಮಾಡಿದ್ದು ಇಂಡಿವಿಜುವಲ್ ಗೇಮ್ಸ್ ಇವೆಂಟ್. ಇದರಲ್ಲಿ ಕರಾಟೆಯನ್ನು ನಾನು ಪುಷ್ ಮಾಡಲಿಕ್ಕೆ ಹೋದರೆ ಕರಾಟೆಯನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು. ಕೆಳಗಡೆ ಬರುತ್ತೆ ಸಬ್ ಇವೆಂಟ್, ಯಾವ ಈವೆಂಟ್ನಲ್ಲಿ ಪುಷ್ ಮಾಡಲಿಕ್ಕಿದ್ದೀರಿ 50+ kg. ಸೊ 50+ kgಯಲ್ಲಿ ನಾನು ಒಂದು ವಿದ್ಯಾರ್ಥಿಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಆ ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿ ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಸ್ಯಾಟ್ಸ್ ID ಇದೆ, ರಿಜಿಸ್ಟರ್ ನಂಬರ್, ನೇಮ್, ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಕ್ಲಾಸ್. ಸೊ ಈ ಎಲ್ಲ ಮಾಹಿತಿಗಳು, ಸ್ಕೂಲ್, ಎಲ್ಲ ಮಾಹಿತಿಗಳು ಸಿಗುತ್ತೆ. ಎಡಭಾಗದಲ್ಲಿ ಏನು ಸೆಲೆಕ್ಟ್ ಅಂತ ಇದೆ, ಏನು ಬಾಕ್ಸ್ ಅಂತ ಇದಿದೆ, ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವೇನು ಮಾಡಬೇಕು ಅಂದರೆ ಆ ವಿದ್ಯಾರ್ಥಿಯನ್ನು ಪುಷ್ ಮಾಡಬೇಕಾಗತ್ತೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ ಆತ್ಮೀಯರೇ, ನಾವು ಯಾವುದೇ ವಿದ್ಯಾರ್ಥಿಯನ್ನು ಮುಂದಿನ ಹಂತಕ್ಕೆ ಪುಷ್ ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ನಾವು ಮಾಡಬೇಕಾದದ್ದು ಏನಂದರೆ ಆ ಒಂದು ವಿದ್ಯಾರ್ಥಿಯ ಏನು ಕೋಚ್ ಇದ್ದಾರೆ, ಟೀಮಿನ ಕೋಚ್ ಇದ್ದಾರೆ, ಅವರನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. PE ಟೀಚರ್ ಆದವರು ಶಾಲೆಯ ಕೋಚ್ ಆಗಿರ್ತಾರೆ, ಅವರು ತಮ್ಮನ್ನು ಕೋಚ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ತಮ್ಮ ಶಾಲೆಯ ಒಂದು ಲೇಡಿ ಟೀಚರನ್ನು, ಒಂದು ಜೆಂಟ್ಸ್ ಟೀಚರನ್ನು ಟೀಮ್ ಮ್ಯಾನೇಜರ್ ಆಗಿ ನಾವು ಮೊದಲಿಗೆ ಆಯ್ಕೆ ಮಾಡಿಕೊಂಡ್ರೆ ನಾವು ಮುಂದಿನ ಹಂತಕ್ಕೆ ಪುಷ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಯಾವ ರೀತಿ PE ಟೀಚರ್ ಅಪ್ಲಿಕೇಶನ್ ಹಾಕಬೇಕು, ಕೋಚ್ ಆಗಿ ಟೀಮ್ ಮ್ಯಾನೇಜರನ್ನು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಇದರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಆ ವಿಡಿಯೋವನ್ನು ನೋಡಿ ನೀವು PE ಟೀಚರ್, ಕೋಚ್ ಮತ್ತು ಮ್ಯಾನೇಜರ್ನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅದನ್ನು ನೋಡಿ ಮಾಡಬಹುದು. ಸೊ ಇಲ್ಲಿ ಆಲ್ರೆಡಿ ನಾನು ರಿಜಿಸ್ಟ್ರೇಷನ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಏನು ಆಪ್ಷನ್ ಬರುತ್ತೆ ಅಂದರೆ ಕೋಚ್ ಆದವರಿಗೆ ಇಲ್ಲಿ ಕೋಚ್ ಆ್ಯಂಡ್ ಮ್ಯಾನೇಜರ್ ಬರುತ್ತೆ. ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ ನೋಡಿ, ನಾವು ಗಮನವಿಟ್ಟು ನೋಡಬೇಕಾದದ್ದು, ಟೀಮ್ ಮ್ಯಾನೇಜರ್ ಅನ್ನುವಂಥದ್ದು ಹುಡುಗಿಯರ ಟೀಮ್ ಆದರೆ ಹುಡುಗಿಯರೇ ಟೀಮ್ ಮ್ಯಾನೇಜರ್, ಲೇಡಿ ಟೀಚರೇ ಟೀಮ್ ಮ್ಯಾನೇಜರ್ ಆಗಿರಬೇಕು. ಬಾಯ್ಸ್ ಟೀಮ್ ಆದರೆ ಪುರುಷರೇ ಅಥವಾ ಜೆಂಟ್ಸ್ ಟೀಚರೇ ಟೀಮ್ ಮ್ಯಾನೇಜರ್ ಆಗಿರಬೇಕು. ಕೋಚ್ ಅನ್ನುವಂಥದ್ದು ಹುಡುಗಿಯರ ಟೀಮಿಗೂ ನಮ್ಮ PE ಟೀಚರ್ ಕೋಚಿಂಗ್ ಮಾಡ್ತಾರೆ,
ಬಾಯ್ಸ್ ಟೀಮಿಗೂ ಕೋಚಿಂಗ್ ಮಾಡ್ತಾರೆ. ಸೊ ಕೋಚ್ ಆಗಿ ನಾವು ಬಾಯ್ಸು ಕೂಡ ಇರ್ಬೋದು, ಮೇಲು ಕೂಡ ಇರ್ಬೋದು, ಫಿಮೇಲ್ ಕೂಡ ಇರ್ಬೋದು. ಸೊ ಆದ್ದರಿಂದ ನಮ್ಮ ಯಾರ್ಯಾರು ದೈಹಿಕ ಶಿಕ್ಷಣ ಶಿಕ್ಷಕರು ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇವೆ, ನಮ್ಮನ್ನು ನಾವು ಕೋಚ್ ಆಗಿ ರಿಜಿಸ್ಟ್ರೇಷನ್ ಮಾಡೋಣ. ಯಾಕಂದರೆ ನಾವು ಮುಂದಿನ ಹಂತದಲ್ಲಿ ಮಕ್ಕಳ ಜೊತೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಟೀಮ್ ಮ್ಯಾನೇಜರ್ ಮಾತ್ರ ಅವರ ಜೆಂಡರ್ಗೆ ಅನುಗುಣವಾಗಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಸೊ ಇಲ್ಲಿ ನಾನು ಕೋಚ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಹೆಸರು ಕಾಣುತ್ತೆ. ನಾನು ಹೆಸರನ್ನು ಆಯ್ಕೆ ಮಾಡ್ಕೊಳ್ತೇನೆ. ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಟೀಮ್ ಮ್ಯಾನೇಜರ್ ಕಾಣ್ತಾರೆ. ಸೊ ಲೇಡಿ ಟೀಮ್ ಮ್ಯಾನೇಜರ್ ಹುಡುಗಿಯರಾಗಿರೋದ್ರಿಂದ ನಾನು ಲೇಡಿ ಟೀಮ್ ಮ್ಯಾನೇಜರನ್ನು ಆಯ್ಕೆ ಮಾಡ್ಕೊಳ್ತೇನೆ. ಸೊ ಅದಾದ ಮೇಲೆ ಇಲ್ಲಿ ಪುಷ್ ಅಂತ ಇದೆ. ಇನ್ನೊಂದು ಮಾಹಿತಿ, ನೀವು ಟೀಮ್ ಮ್ಯಾನೇಜರ್ ಎಷ್ಟು ಮಂದಿ ಇರ್ಬೋದು, ಎಷ್ಟು ಮಂದಿ ಬೇಕಾದರೆ ಟೀಮ್ ಮ್ಯಾನೇಜರನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಅದಕ್ಕೆ ಯಾವುದೇ ಲಿಮಿಟೇಷನ್ ಇರುವುದಿಲ್ಲ. ಸೊ ಇಲ್ಲಿ ಪುಷ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಪುಷ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿನಿ 50+ kg ಕೆಟಗರಿಯಲ್ಲಿ ಕರಾಟೆಯಲ್ಲಿ ಮುಂದಿನ ಹಂತಕ್ಕೆ ಪುಷ್ ಆಗಿದ್ದಾಳೆ. ಸೊ ಈಗ ಆ ವಿದ್ಯಾರ್ಥಿನಿ ಮುಂದಿನ ಹಂತಕ್ಕೆ ಪುಷ್ ಆಗಿರೋದ್ರಿಂದ ಅವಳು ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಇರುವುದಿಲ್ಲ. ಆದ್ಮೇಲೆ ಇದಿಷ್ಟು ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಮೂವ್ ಮಾಡುವ ಕುರಿತು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.